श्रीगुरुं सिद्धारूढं सच्चिदानन्दविग्रहं भुक्ति मुक्ति प्रदातारं भूयतापरवासिनं अनंत कल्याण गुणगण समन्वितರು आणि मागे अष्ट ऐश्वर्य सिद्धी संपन्न ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. ಒಂದು ತಿಂಗಳವರೆಗೆ ಯಾವ ಗುರುದೇವರ ಚರಿತ್ರೆಯನ್ನು ಬಹು ಸುಂದರವಾಗಿ ನಿರೂಪಣೆ ಮಾಡಿದ ಮಹಾರಾಜರನ್ನೇ ಮದುವೆ ಮಾಡಿಕೊಂಡು ವೇದಿಕೆಯಲ್ಲಿ ಉಪಸ್ಥಿತರಾದ ಎಲ್ಲ ಪೂಜ್ಯರಿಗೆ ಹಣೆ ಮಾಡಿದು ನಿಮ್ಮೆಲ್ಲರಿಗೂ ಶರಣ. ಒಂದು ವರ್ಷದ 2 ವರ್ಷ ಅವ್ಯಾಹತವಾಗಿ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಿತ್ರೆಯನ್ನು ನೀವೆಲ್ಲರೂ ಕೂಡ ಶ್ರವಣ ಮಾಡ್ತಾ ಇದ್ದೀರಿ. ಚರಿತ್ರ ಅಂದ್ರೇನು ಅಂದರೆ ಗೊತ್ತಾಗುತ್ತೆ. ಚರಿತ್ರ ಅಂದ್ರೇನು? ನಡಾವಳಿಕೆ, ಅವರ ನಡೆಯನ್ನು ಇತಿಹಾಸ ರೂಪದಲ್ಲಿ ಬರೆಯುವುದಕ್ಕೆ ಚರಿತ್ರ ಅಂತ. ವೇದಗಳಲ್ಲಿ ಚರೇಬೇತಿ ಅಂತ ಶಬ್ದಗಳು ಬರ್ತವೆ. ಅದಕ್ಕೆ ಹಿಂದ್ಯಾಗ ಚಲಿಸುವುದು, ತಿರುಗಾಡುವುದು, ವ್ಯವಹರಿಸುವುದು ಅಂತ ಅರ್ಥ. ಎಲ್ಲ ಮನುಷ್ಯರು ಏನಾರೇ ಮಾಡ್ತಾರೆ, ಮಾಡಲಾರ್ದೆ ಯಾರಿಗೆ ಇರಕ್ಕೆ ಬರಂಗಿಲ್ಲ, ಏನೂ ಮಾಡಂಗಿಲ್ಲ ಅಂದ್ರೆ ಸತ್ತಾನ ಅಂತ ಅರ್ಥ. ನೋಡಂಗಿಲ್ಲ, ಕೇಳಂಗಿಲ್ಲ, ಹೇಳಂಗಿಲ್ಲ ಅಂದ್ರೆ ಸತ್ತಾನ ಅಂತ ಅರ್ಥ. ನಾವೆಲ್ಲರೂ ನೋಡ್ತೇವೆ, ಕೇಳ್ತೇವೆ, ಹೋಗ್ತೇವೆ, ಬರಿತೇವೆ. ನಮ್ಮದು ಯಾರ್ದು ಚರಿತ್ರೆ ಬರೆಯೋದು. ನಿಮ್ಮ ಮುಖ್ಯ ಚರಿತ್ರೆ ಬರೆದಾರೆ ನಿಮ್ಮ ಕಡೆ, ನಿಮ್ಮ ಅಪ್ಪಂದು ಬರೆದಾರೇನು? ಯಾಕೆ? ಅವನು ಚಲೋ ನಡೆದಿಲ್ಲ. ಚರ ಅಂದ್ರೆ ಚಲಿಸು. ಮನುಷ್ಯ ಯಾವುದನ್ನ ಕೆಲಸ ಮಾಡಕ್ಕೆ ಕಳಿಸ್ಯಾರ ಆ ಕೆಲಸ ಮಾಡಿದ್ರೆ ಚಲೋ ಅಂತಾರೆ. ಆ ಕೆಲಸನೇ ಮಾಡಿಲ್ಲ ಅವರು. ಅದಕ್ಕೆ ಅಂತಾರೆ, ನಾವು ಪರಮಾತ್ಮ ಮನೆಗೆ ಪ್ರಾರ್ಥನೆ ಮಾಡಿಕೊಂಡು ಬಂದೇವಂತ. ಈ ಪರಮಾತ್ಮ ನಾನು ಹೊರಗೆ ಹಾಕಿದ ಕೂಡಲೇ ನಿನ್ನೆ ಕೆಲಸನೇ ಮಾಡ್ತೀನಿ ಅಂತ ಹೇಳಿದವರು ಎಲ್ಲರೂ, ನೀವು ನಾವು ಎಲ್ಲರೂ ಹೇಳೇ ಬಂದೇವಿ. ಬಂದ ಹೊರಕ್ಕೆ ದೇವ್ರ ಪೂಜೆ ಇಲ್ಲದಂತ ದೇವ್ರಂತ ದೇವರೆಲ್ಲ ಯಾರು ನೋಡ್ಯಾರ? ಯಾಕೆ? ಮನುಷ್ಯನ ನಿಯತಿ ಚರಿತ್ರೆ ಬದಲಾಗ್ತದೆ. ಅದಕ್ಕೆ ಯಾರು ಅಂತಹ ನಡೆಯನ್ನು ನಡೆದಾರೆ ಅಂಥವ್ರ ಚರಿತ್ರೆಯನ್ನು ಬರೆದಿರ್ತೇವೆ. ಒಂದು. ಎರಡನೇದು, ಅಸಾಧಾರಣವಾಗಿರ್ತಕ್ಕಂತಹ ಬುದ್ಧಿ ಇದ್ದವರು, ಅಸಾಧಾರಣ ಕ್ರಿಯೆ ಇದ್ದವರು, ಅಸಾಧಾರಣ ಶಕ್ತಿ ಇದ್ದವರು ಚರಿತ್ರೆಯನ್ನು ಬರೆದಿರ್ತಾರೆ. ಸಾಮಾನ್ಯ ಇರಂಗಿಲ್ಲ ಅವರು, ಅಸಾಮಾನ್ಯ ವ್ಯಕ್ತಿಗಳು ಅಂತ. ಹೌದು, ಅಸಾಮಾನ್ಯ ವ್ಯಕ್ತಿ. ಭಾಳ ಮಂದಿ ಸಾಹುಕಾರ ಅದಾರ. ಯಾರ ಹೆಸರು ಅದ? ಹೊರಗೆ ಟಾಟಾ ಬೆಲ್ಲ ಮತ್ತೆ ಸಾಹುಕಾರ ಇಲ್ಲ. ಟಾಟಾ ಇಲ್ಲ, ಅವೇ ಟಾಟಾ ಆಗೈತಿ, ಅವೇ ಬೆಲ್ಲ ಆಗೈತಿ ಅಂತ. ಯಾಕೆ? ಇವರು ಅಸಾಧಾರಣ ವ್ಯಕ್ತಿಗಳು. ಮಹಾತ್ಮರು ಎಷ್ಟೋ ಮಂದಿ ಆಗ್ಯಾರ. ಅದರಾಗ ಕೆಲವೊಂದು ಅಸಾಧಾರಣ ವ್ಯಕ್ತಿ, ಪರಮಾತ್ಮನ ತಿಳಿದವರಾದರೂ ಕೂಡ ಅಸಾಧಾರಣ ವ್ಯಕ್ತಿಗಳಿರ್ತಾರೆ. ಜ್ಞಾನೇಶ್ವರ ಮಹಾರಾಜರು, ಭಕ್ತರು ತುಕಾರ ಮಹಾರಾಜರು, ನೋಡಿ ಜ್ಞಾನದೊಳಗೆ ಶಂಕರಾಚಾರ್ಯರು, ಮಧ್ವಾಚಾರ್ಯ,
ಇವರೇನು ಅಸಾಧಾರಣ ವ್ಯಕ್ತಿಗಳ ಚರಿತ್ರೆಯನ್ನು ಬರೀತಾರೆ. ಎಲ್ಲರೂ ಚರಿತ್ರೆ ಬರೆಯಕ್ಕೆ ಬರಂಗಿಲ್ಲ. ಏನು ಬರೀಬೇಕು? ಎದ್ದ ಉಂಡ ತೆದ್ದ ಕಡಿ ಸತ್ತ ಇದೆ, ಇದು ಚರಿತ್ರೆ ಅಂತ. ಎಲ್ಲರೂ ಮಾಡೋದು, ಎಲ್ಲರಿಗಿಂತಲೂ ಬೇರೆ ಎದ್ದರ್ರಿ, ನೌಕರಿ ಮಾಡಿದ್ರಿ, 2 ಹೊಲ ಗಳಿಸದ್ರಿ, ಮನೆ ಮೇಲೆ ಮಳೆ ಕಟ್ಟ್ಯಾರಿ, 8 ಮಕ್ಳು ಹಡ್ದಾರಿ, 8 ಮಂದಿ ಸ್ವಚ್ಛರು ಬಂದಾರಿ, 12 ಮೊಮ್ಮಕ್ಕಳು ಅದಾವ, ಬರೀತಾರೆ ಚರಿತ್ರೆ. ಚರಿತ್ರೆ ಎಲ್ಲರೂ ಅಳದೆ ಮಾಡ್ತಾರೆ. ಯಾರು ಸಾಮಾನ್ಯ ಜನರು ಮಾಡಲಿಕ್ಕೆ ಆಗದ ಕ್ರಿಯೆ ಯಾರೇ ಮಾಡೋದು ಅಂದ್ರೆ ಅದಕ್ಕೆ ಏನಂತಾರೆ, ಮಹಾತ್ಮರಿ ದೊಡ್ಡವ್ರಿ ಅವರು ಚರಿತ್ರೆಯನ್ನು ನಾವು ಬರೀತೇವೆ. ಚರಿತ್ರೆ ಯಾಕೆ ಬರೀತಾರೆ? ಇನ್ನೊಬ್ಬರು ಅದನ್ನು ನೋಡಿ ಅನುಸರಿಸಲಿ ಅಂತ. ಅದನ್ನು ನೋಡಿ ಅನುಸರಿಸಲಿ ಅಂತ. ಅವರ ಕಥೆ, ಅವರ ವ್ಯವಹಾರ, ಅವರ ಮಾತು, ಅವರ ಇರುವಿಕೆ, ಅವರ ಜ್ಞಾನ ಇನ್ನೊಬ್ಬರು ಬೆನ್ನಿಂದ ಹಂಗೆ ಆಗಲಿಕ್ಕೆ ಪ್ರಯತ್ನ ಮಾಡಲಿ ಅಂತ ಚರಿತ್ರೆ ಬರ್ತಾರೆ. ಕಡೆಗೆ ಹುಗ್ಗಿ ಉಣಕ್ಕಲ್ಲ, ನಾವು ಚರಿತ್ರೆ ಹುಗ್ಗಿ ಉಂಡೇವಿ. ಎಷ್ಟರೇ ಪ್ರಯತ್ನ ಮಾಡಬೇಕಿಲ್ಲ, ಅವ್ರು ಹೇಳಿದ್ರೆ ಒಂದು 10 ಮಾತಾಡೇ ಪ್ರಯತ್ನ ಮಾಡಬೇಕಿಲ್ಲ. ಅದಕ್ಕೆ ಈ ಶಾಸ್ತ್ರ ಹೇಳ್ತಾರೆ, ಚಕ್ರವಾರ ಹೊನ್ನಾರು ಚೇಸುವಾರು ನೀವು ಹೇಳುವುದಾಗ ಹೇಳೋರು ಕೇಳೋರು ನಡೆಯೋರೆ ಬಳಸ್ಕೊಂಬಾರೆ ಅಂತ. ಅದಕ್ಕೆ ಅಂತಾರೆ ಅವರು, ನಾವು ಕೇಳ್ತೇವೆ ಅಂದರೆ ಸಿದ್ಧಾರು ಎಷ್ಟು ಅಸಾಧಾರಣವಾದ ಅಸಾಮಾನ್ಯವಾಗಿರ್ತಕ್ಕಂಥ ಶಕ್ತಿ ಅವರಲ್ಲಿತ್ತು, ಎಷ್ಟು ಸಹನೆ ಇತ್ತು. ನಮ್ಮ ನಾಲ್ಕನೇ ಹೊಡೆದರು ಸುಮ್ಮನೆ ಇದ್ದವರು, ನಾವು ಬೈದು ಸುಮ್ಮನೆ, ಹೊಡೆದರು ಸುಮ್ಮನಕ್ಕೆ ನಮ್ಗೆ ಹ್ಯಾಂಗೆಲ್ಲ 2 ಕೊಡ್ತೇವೆ ನಾವು ಹಳ್ಳಿ. ಬೈದರು ಸುಮ್ಮನೆ ಅಟ್ರ ಕರಿಬೇಕಲ್ಲ. ನಾವು ಚರಿತ್ರೆ ಏನು ಮಾಡ್ತೇವೆ? ಬೈದು ಏನಾರೆ ವಿಷಯ ಕೊಟ್ಟರು ಅವರು ನುಂಗುದ್ರು. ಮತ್ತು ನಮಗೆ ಯಾರು ಕೊಡುವಾದ್ರೆ ನಾವು ಸುಮ್ಮನೆ ಯಾರು ಬಡವರು ಕೊಟ್ಟಂದ್ರೆ ಮುಂದೆ ಕೊಡ್ರ ಕಲಿಬೇಕು. ಜಗತ್ತಿನೊಳಗೆ ಚರಿತ್ರೆ ಯಾಕೆ ಬರೀತಾರೆ ಅಂದ್ರೆ ಅದನ್ನು ಓದಿ ನೇಮಿಟ್ಟು ಹಂಗೆ ನಡೆಯಕ್ಕೆ ಕಲೀರಿ ಅಂತ. ಚರಿತ್ರೆ ಯಾಕೆ ಓದೋದು? ನಡೆಯಕ್ಕೆ ಕಲೀರಿ. ಬಸವಣ್ಣ ಚರಿತ್ರೆ ಓದ್ದೇವಿ. ಬಸವಣ್ಣವ್ರು ಬರೆದು ಹಂಗಿದ್ರು, ಕೊಡಬೇಡ ಹುಸಿ ಮಾಡಬೇಡ, ದಿನ ಕಳ್ತನೆ ಮಾಡ್ತಾನೆ, ಸುಳ್ಳು ಹೇಳ್ತಾನೆ. ಬಸವಣ್ಣ ಚರಿತ್ರೆ ಓದಿ ಏನಾಯ್ತು? ಜಗತ್ತಿನೊಳಗೆ ಚರಿತ್ರ ಅರ್ಥದ ಚರ ಅಂದ್ರೆ ನಡೆಯಕಲಿಬೇಕು. ನಡೆದಂತೆ ನುಡಿಯಬೇಕು, ನುಡಿದಂತೆ ನಡೆಯಬೇಕು ಅಂದ್ರಲ್ಲ. ಅಂಥದ್ದು ಸಿದ್ಧಾರ್ಥ ಚರಿತ್ರೆ ಬಹಳ ಅಸಾಧಾರಣವಾಗಿರ್ತಕ್ಕಂಥ ಚರಿತ್ರೆ. ನೀವೆಷ್ಟು ಮಂದಿ ಚರಿತ್ರೆ ನೋಡಿರ್ಬೇಕು, ಓದಿರಬೇಕು. ಯಾವ ಚರಿತ್ರೆಯೊಳಗೆ ಅವರ ನಡೆಯನ್ನು ಅಧ್ಯಾತ್ಮ ನುಡಿಯಲ್ಲಿ ಹೇಳಿರ್ತಕ್ಕಂಥ ಚರಿತ್ರೆ ಯಾವುದು ಕೂಡ ಇಲ್ಲ. ಸಿದ್ಧಾರ್ಥ ಮಹಾತ್ಮ ಭಾಳ ಆಗ್ಯಾರ. ಯಾವ ಚರಿತ್ರೆದೊಳಗೆ ಹಿಂಗಿಲ್ಲ. ಏನಪ್ಪ, ಅದನ್ನು ಸಾಮಾನ್ಯ ಕಥೆಯನ್ನು, ಸಾಮಾನ್ಯ ಘಟನೆಯನ್ನು, ಸಂಸಾರಿಕ ಘಟನೆಯನ್ನು ಪರಮಾರ್ಥದಲ್ಲಿ ಅದನ್ನು ತಿಳಿಸಿ ಹೇಳ್ತಕ್ಕಂಥ ಚರಿತ್ರ ಜಗತ್ತಿನಾಗ ಯಾವುದು ಕೂಡ ಇಲ್ಲ. ಇದು ಒಂದೇ ಚರಿತ್ರದ ಯಾವ ಚರಿತ್ರೆಯೊಳಗೆ ಅಧ್ಯಾತ್ಮವನ್ನು ಉಪಯೋಗ ಮಾಡಿಲ್ಲ. ನಾವು ಬರೀ ಮಂದಿ ಹೊರಗೆ ಕಲಿತೇವೆ. ಅವ್ರು ಬಹಳ ದೊಡ್ಡವರು, ಅವ್ರು ಪಂಡಿತರು, ಅವರು ಸಿದ್ಧಿ ಪುರುಷರು. ನೀ ಅಂದಾಗ ನೀರು ಜೈ ಹುಡುಕಕ್ಕೆ ಹೋಗವ ಏನು ಹಿಂದೆ ನೀ ಏನಾರ ಆಗಂಗಿದ್ದೀಯೇ ಬರೀ ಅದಕ್ಕೆ ನೀವು ಆಗೋ ಸಲುವಾಗಿ ಕಡೆಗೆ ಬರ್ದಾರ ನೋಡೋರು. ಏನು ಬರ್ದಾರ? ಅದೆಲ್ಲ ಅಧ್ಯಾತ್ಮದ ಬರ್ದಾರ. ನೀವು ಹಿಂಗಿರಾಕ ಪ್ರಯತ್ನ ಮಾಡಿ, ನೀವು ಹಿಂಗಿರಾಕ ಪ್ರಯತ್ನ ಮಾಡಿದ್ರೆ ಅಂದ್ರೆ ಚರಿತ್ರೆ ಓದಿದ ಫಲ. ಇದು ಪರಮ ಫಲ ಅಂತ ಕರೀತಾರೆ. ಸಿದ್ಧಾರ್ಥ ಕಡೆಗೆ ಹೇಳೇನವ, ಸಿದ್ಧಾರ್ಥ ಚರಿತ್ರೆಯನ್ನು ಓದಿದರೆ ನಿಮ್ಮಲ್ಲಿ ಸಂಸಾರ ಸಿಗ್ತ ಅಂತ ಹೇಳಕ್ಕೆ ನನಗೆ ನಾಚಿಕೆ ಬರುತ್ತದೆ. ನೀವೇನು ಬರೀತೀರಿ? ಮತ್ತೆ ನನಗೆ 2 ಕೊಡು 2 ಕೊಡು ರೊಕ್ಕ ಕೊಡು. ಅವೇನು ಹೇಳವ, ನಿಮಗೆ ಸಂಸಾರ ಸಿಗ್ತ ಅಂತ ಹೇಳಕ್ಕೆ ನನಗೆ ನಾಚಿಕೆ ಬರ್ತದೆ. ನಮ್ಮ ಹೆಣ್ಣು ಸಿಗ್ತಾಳೆ, ಗಂಡ ಸಿಗ್ತಾನ, ರೊಕ್ಕ ಸಿಗ್ತದೆ ಅದಕ್ಕೆ ಹೇಳಕ್ಕೆ ನಂಗೆ ನಾಚಿಕೆ ಬರ್ತದೆ ಅಂತ. ಮತ್ತು ನಾವು ಎಲ್ಲರೂ ಓದಿದ ಅದಕ್ಕೆ ಯಾಕೆ ಮಕ್ಕಳು ಶಾಣೆ ಆಗಲಿ, ಯಾರಿಗೆ ಚಲೋ ಸಿಗಲಿ, ಸೊಸಿ ಚಲೋ ಸಿಗಲಿ, ನಾವು ಸಂಸಾರನೇ ಅಪೇಕ್ಷೆ ಮಾಡಿ ಚರಿತ್ರೆ ಓದ್ತೇವೆ. ಪರಂತು ಚರಿತ್ರೆ ಯಾಕೆ ಬರದ ಅವ ಅನ್ನೋದು ನಮ್ಗೆ ಅರ್ಥ ಆಗಿಲ್ಲ.
ಇದು ಏನು ಬೇಡ ಇದು ಸಿಗ್ತದ ಪ್ರಶ್ನೆನೇ ಇಲ್ಲ. ಏನು ಹೆಂಡತಿ ಗಂಡ ರೊಕ್ಕ ರೂಪಾಯಿ ಬೇಡದವ್ರಿಗೆ ಏನು ಪ್ರಶ್ನೆ ಇಲ್ಲ, ಸಿಗ್ತದೆ. ಹೌದಾ? ಸಿಗ್ತದೆ, ಅದೇನು ಸಮಸ್ಯೆ ಅಲ್ಲ. ಯಾವಾಗ ಮುಕ್ತಿ ಸಿಗ್ತದೆ, ಈ ಸಂಸಾರ ಸಿಗುವುದೇನು ದೊಡ್ಡ ಮಾತ್ರಿ. ಪರಮಾತ್ಮ ಸಿದ್ಧಾರ್ಥ ಕಡೆಗಿರೋ ಚರಿತ್ರೆ ಸಿಕ್ಕರೆ ನೀವು ಪರಮಾತ್ಮ ಆಗ್ತೀರಿ. ಪ್ರಪಂಚ ಸಿಗುವುದೇನು ದೊಡ್ಡ ಮಾತು. ಪ್ರಪಂಚ ಬೇಡ, ಮೂರ್ಖದ ನಾವು. ಪರಮಾರ್ಥ ಬೇಡಕ್ಕದು ಪರಮಾತ್ಮ ಸಿಗ್ತಾನೆ. ಈ ಹೆಂಡತಿ ಗಂಡ ರೊಕ್ಕ ರೂಪಾಯಿ ಏನು ಮಾಡ್ತೀವೋ ಪರಮಾತ್ಮ ಸಿಗ್ತಾನೆ. ಅದು ಪರಮ ಪ್ರಯೋಜನ. ಸಿದ್ಧಾರ್ಥ ಚರಿತ್ರೆದೊಳಗದ ಅಂಥ ಚರಿತ್ರೆ ಎಲ್ಲಿ ಕೂಡ ಇಡೀ ಭಾರತದಲ್ಲಿ ಯಾರೂ ಬರೆದಿಲ್ಲ. ಅಂಥ ಅದ್ಭುತವಾದ ಚರಿತ್ರೆಯನ್ನು ಏನಪ್ಪ ಸಿದ್ಧಾರ್ಥ ಮಾಡಿದ್ದಾರೆ. ಆದರೆ ಏನು ನಡವಳಿಕೆಗಳು ಭಕ್ತಿ ಹಂಗೆ ಹುಟ್ಟಂಗಿಲ್ಲ. ಯಾರು ಡಾಕ್ಟರ್ ದಿನ ಡಾಕ್ಟರ್ ಏನು ಮಾಡ್ತೀರಿ ಯಾವ್ದೇನು ಮಾಡ್ತೀರಿ? ಕೆಮ್ಮು ಹತ್ತಬೇಕು, ದಮ್ ಹತ್ತಬೇಕು, ಆವಾಗ ಡಾಕ್ಟರ ಎಲ್ಲೇ ಅದರೇನು ಇಲ್ಲಿ ನಮ್ಮ ಬಿಡಲ್ಲ ಹೇಳೋದೇನು ಕೆಮ್ಮಿಲ್ಲ ಕೇಳ್ತೀರಿ. ಇಲ್ಲ ಶುಗರ್ ಅದ ಕೇಳ್ತೀರಿ. ಎಂತಕ್ಕಾಗಿಲ್ಲ ಅಂತ ಕೇಳಂಗಿಲ್ಲ ಮನುಷ್ಯ. ಇದು ನಿಯಮ. ಅದಕ್ಕೆ ಮೊದಲು ಹೇಳಿದ್ರು, ನಿಮ್ಮ ದುಃಖ ಸುದ್ದಿ ಹೇಳಿದ್ರು ಅವರು. ಈ ದುಃಖ ಆಗಿತ್ತಂದ್ರೆ ಇಂಥವ್ರು ಒಬ್ಬರು ಡಾಕ್ಟರು ಅದಾರೆ, ಇಂಥವ್ರೊಬ್ಬರು ಡಾಕ್ಟರ್ ಅದಾರ. ಅವ್ರ ಹಂತಕ್ಕೆ ಹೋದ್ರಿ ಅಂದ್ರೆ ನಿಮ್ಗೆ ಏನಾಗ್ತದೆ, ಈ ಜಡ್ಡನ್ನು ಹೋಗ್ತದೆ, ಮತ್ತೊಂದು ಜಡ್ಡದ ಏನು ಹುಟ್ಟು ಸಾಯುವ ಜಡ್ಡ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇದು ದೊಡ್ಡ ಜಡ್ಡದಲ್ಲಿ ಇದು. ಈ ರೋಗ ಅನಂತ ಕಾಲದಿಂದ ಬಂದದ. ಅದಕ್ಕೆ ಈ ರೋಗ ಕಳೆಯವ್ರು ಇದ್ರೆ ಏನಪ್ಪ ಅಂದ್ರೆ ಆಮೇಲೆ ಅಲ್ಲಿ ಹೋದಂದ್ರೆ ಅವ ಎರಡೂ ಕಡಿತಾನೆ. ಉಳಿಕೆದವ್ರ ಹಂತಕ್ಕೆ ಹೋದ್ರೆ ಬರೀ ಏನಪ್ಪ ಅಂತ ಕೇಳಿದ್ರೆ ನಿಮ್ಮ ರೋಗ ಕಳೀತಾರೆ. ಸಿದ್ಧಾರ್ಥ ಹಂತಕ್ಕೆ ಹೋದ್ರೆ ನಿಮ್ಮ ರೋಗನೂ ಕಳೀತಾರೆ, ನಿಮ್ಮ ಹುಟ್ಟು ಸಾವನ್ನು ಕಳೀತಾರೆ. ಜನ್ಮ ಮೃತ್ಯು ಅಂತ ಸದ್ಗುರು ಸಿದ್ಧಾರ್ಥ ಸ್ವಾಮಿಗಳು ಅದಾಗಿ ಆಗಿನ ಕಾಲಕ್ಕೆ ಹೆಂಗೆ ಇದ್ದರು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ನಾವು ಅವರ ಇತಿಹಾಸವನ್ನು ಪೂರ್ಣ ಓದಿದ್ರೆ ಬರೀ ಅವರಿಗೆ ಕೊಟ್ಟರು, ಇವ್ರಿಗೆ ಕೊಟ್ಟರು, ಅದು ಕೊಟ್ಟರು, ಇದು ಕೊಟ್ಟರು, ನಾವು ಇದೇ ನೋಡ್ತೇವೆ. ನಾವು ಸಂಸಾರಿಕ ಜನ್ಮ ಯಾವ ಮನುಷ್ಯ ಸದ್ಗುರು ಸಿದ್ಧಾರ್ಥ ಸ್ವಾಮಿ ಅಂತ ಹೋಗ್ತಾನೆ, ಅವ ಹ್ಯಾಂಗರೆ ಹೋಗಿ ತಿಳಿದರೆ ಹೋಗಲಿ, ತಿಳಿಲಾರ್ದರೆ ಅವ ಉದ್ಧಾರ. ನೀವು ಬೆಂಕಿ ಸುಡ್ತದ ಅಂತ ತಿಳಿದರೆ ಕಾಲಿಡ್ರಿ, ತಿಳಿಲಾರ್ದರೆ ಕಾಲಿಡ್ರಿ, ಸುಡ್ತದ ಇಲ್ರಿ. ನಂಗೆ ಗೊತ್ತಿತ್ತಿಲ್ಲ ನಾ ಕಾಲಿಟ್ಟಿದ್ದು ಯಾಕೆ ಸುಡ್ತದೆ ಅಂತೇಳಿ. ನೀ ಕಾಲಿಟ್ಟು ಸುಡ್ತಾರೆ, ಸುಡು ಕೆಲಸ ಅದು. ಬೆಂಕಿ ಸುಡು, ತಿಳಿದರೆ ಇಡು, ತಿಳಿಲಾರ್ದರೆ ಇಡು. ಕರೆಂಟ್ಗೆ ತಿಳಿದರೆ ಹಿಡಿ. ನಮ್ಗೆ ಗೊತ್ತಿತ್ತಿಲ್ಲ, ಗೊತ್ತಿಲ್ಲ ಪಾಪ ಏನು ಮಾಡಬಾರ್ದು ಬಿಡ್ತದೆ, ಅದು ಹೊಡಿತದೆ. ಜೀವಾತು ಗೊತ್ತಿದೆ, ತಿಳಿದ್ರು ತಗೋತ, ತಿಳಿದ್ರು ತಗೋತ. ಹಂಗೆ ಸಿದ್ಧಾರ್ಥ ಭಕ್ತಿ ನೀವು ತಿಳಿದರೆ ಮಾಡ್ರಿ, ತಿಳಿಲಾರ್ದರೆ ಮಾಡ್ರಿ, ನಿಮ್ಮ ಉದ್ಧಾರ ಮಾಡಿದ್ರು. ಚರಿತ್ರೆ ಉದ್ಧಾರ ಮಾಡಿ ತೆಲುಗು ಇಟ್ಕೊಂಡು ಮಕ್ಕಳು ಓದಕ್ಕೆ ಬರೋಂಗೆ ಹೆಂಗೆ ಮಾಡ್ತೀರಿ ಅಂತ ಕೇಳೋದು ನಾನು. ನೀವು ತೆಲುಗು ರೊಕ್ಕ ಅಲ್ಲಿಂದ ಗುಡ್ಗಡಿ ಇಡ್ತೀವಿ. ಬರ್ತದಂದ್ರೆ ಗುಡ್ಗಡಿ ತೆಲುಗು ಕೆಳಗೆ ಇಡ್ತಾರೆ, ಅದು ರೊಕ್ಕ ಪಕ್ಕ ಇದೆ. ಅದನ್ನು ಬಿಡ್ರಿ, ಸಿದ್ಧಾರ್ಥ ಚರಿತ್ರೆ ಇಡ್ರಿ. ಓದಕ್ಕೆ ಬಂದ ಸಿದ್ಧಾರ್ಥ ಚರಿತ್ರೆ ಇಡ್ರಿ. ಅವ ಎಲ್ಲ ಬರೋಬ್ಬರಿ ಮಾಡ್ತಾನೆ. ಸಿದ್ಧಾರ್ಥ ಬರೋಬ್ಬರಿ ಮಾಡ್ತಾನೆ. ನೋಡ್ತೀರ ಸಾಯಿಲೆ ಅದು ಇದು ಹಾಸ್ತಾರಲ್ಲ ಸಲೈನ್, ಬಾಕಿ ಅಲ್ಲಿ ಇರ್ತದೆ, ಹೋಗ್ತದೆ ಇಲ್ಲಿ. ಬಾಕಿ ಅಲ್ಲಿ ಇರ್ತದೆ, ನೀವು ಎದುರು ಬಾಕಿ ಮ್ಯಾಲೆ ಹಚ್ಚಿರ್ತಾರೆ, ಅಲ್ಲಿ ಜೋಡಿ ಇಲ್ಲಿ ಬರೋಬ್ಬರಿ ಕೆಲಸ ಹೆಂಗೆ ಮಾಡ್ತದೆ ಹಂಗೆ ಸಿದ್ಧಾರ್ಥ ತೆಲುಗು ಬಿಡಿ, ನಿಮ್ಮೊಬ್ಬರು ಬರೋಬ್ಬರಿ ಕೆಲಸ ಮಾಡ್ತಾರೆ. ಸಿದ್ಧಾರ್ಥ ಮಾಡ್ತಾನೆ ಅವನ ಕೆಲಸ. ಯಾಕೆ ಓದಲಾರ್ದವ್ರಿಗೂ ಸಿದ್ಧಾರ್ಥ ಮಾಡ್ಯಾನ. ನೀವು ಚರಿತ್ರೆ ಕೇಳ್ತೀರಿ, ಎಲ್ಲ ಯಾರು ಓದ್ತಿದ್ರು, ಶಾಲೆಗೆ ಹೋಗ್ತಿದ್ದಲ್ಲ ಅವರು. ಶಾಲೆ ಹಿಂದೂ ಇಲ್ಲ, ಶಾಲೆ ಮುಂದೂ ಇಲ್ಲ. ಪರಂತೂ ಅವರಲ್ಲಿ ಸಿದ್ಧಾರ್ಥ ಪ್ರತಿ ಭಕ್ತಿ ಇತ್ತು. ಈ ಸದ್ಯನೇ ರೋಣ ತಾಲೂಕದ, ಧಾರವಾಡ ಜಿಲ್ಲಾ ರೋಣ ತಾಲೂಕು. ಅವ್ರಿಗೆ ಹೆಣ್ಮಗಳು ಹುಡುಗಿಯಲ್ಲ, ಯಾಕೆ ಸರ್ಕಾರ ನೌಕರಿ ಮಾಡ್ತಾರೆ.
ಹೆಲ್ತ್ ಆಫೀಸರ್ ನೌಕರಿ ಮಾಡ್ತಾಳೆ. ಪ್ರತಿ ತಿಂಗಳ ಆಕೆ ಸುಮಾರು 50ರಿಂದ ಮ್ಯಾಲ ಸಿದ್ಧಾರ್ಥ ಚರಿತ್ರೆ ಹಂಚ್ತಾಳೆ. ಪ್ರತಿ ತಿಂಗಳು ತನ್ನ ಪಗಾರದಿಲ್ಲ. ತನ್ನ ಪಗಾರಲ್ಲ ಏನಪ್ಪಾ ಅಂತ ಕೇಳಿದ್ರೆ ಗೌರ್ಮೆಂಟ್ ನೌಕರಿ ಅದಕ್ಕೆ ತನ್ನ ಪಗಾರಲೆ ಪ್ರತಿ ತಿಂಗಳು 50, 100 ಎಷ್ಟು ಮಂದಿ ಪ್ರತಿ ಊರಿಗೆ ತಿರುಗಾಡಿ ಸಿದ್ಧಾರ್ಥ ಚರಿತ್ರೆ ಅವ್ರಿಗೆ ಕೊಟ್ಟರು. ಆ ಚರಿತ್ರೆ ನೀವು ಓದ್ರಿ, ಬರಲಿಲ್ಲ ಅಂತ ತೆಗೆದು ಬಿಟ್ಕೊಂಡು ನೋಡ್ಕೋರಿ. ನಿಮಗೆ ಏನು ಆಗ್ತದ ಅನ್ನೋದು ಘಟನೆ ಇಷ್ಟು ನಿಷ್ಠೆ ಅದ ನಿಮ್ಮ ಅಂತ್ಯಕ್ಕೆ. ನಾ ಏನೋ ಬಂದರೆ ಹೇಳ್ತೀನಿ ಯಾವಾಗಲೇ ಅದನ್ನು ಓದಿ ಬರೀ ಹೆಣ್ಮಕ್ಳೇ ಮಹಿಳಾ ಸೊಸೈಟಿ ಸಂಘ ಅದಾವಿಲ್ಲ, ಆ ಸೊಸೈಟಿ ಸಂಘದೊಳಗೆ ಈ ಕೆಲಸ ಮಾಡ್ತಾಳೆ. ಅದೇನಪ್ಪ ಅಂತ ರೋಣ ತಾಲೂಕದಾಗ ಸುಮಾರು 15 ಊರಾಗ ಹೆಣ್ಮಕ್ಳು ಯಪ್ಪ ಪ್ರತಿ ಸೋಮವಾರ ಸಿದ್ಧಾರ್ಥ ಚರಿತ್ರೆ ಓದ್ತಾರೆ. ಓದೋದಲ್ಲ, ತಮಗೆ ಏನೇನು ಆಗಿದೆ ಅಂತ ಬರುತ್ತಂದಿಟ್ಟು ಹೇಳ್ತಾರಲ್ಲಿ. ನನಗೆ ಇದು ಆಯಿತು, ನನಗೆ ಹಿಂಗಾಯಿತು, ಸಿದ್ಧಾರ್ಥ ಚರಿತ್ರೆ ಓದ ನನಗೆ ಇದು ಸಹ ಆಯಿತು. ನನಗೆ ಗಂಡ ಆಯ್ತಪ್ಪ ಬಿಡಕ್ಕೆ ತಯಾರಾಗಿದ್ದ, ನಾವು ವಾಪಸ್ ನನಗೆ ಕರ್ಕೊಂಡಾನ. ನೌಕರಿಗೆ ಹೋಗಿದ್ದು ನನಗೆ ಡಾಕ್ಟ್ರ್ ಕೊಟ್ಟಿದ್ದರು, ಪುನಃ ನಾನು ನೌಕರಿಗೆ ಆಯಿತು. ನನಗೆ ಮದುವೆಯಾಗಿ 12 ವರ್ಷ ಆಯ್ತು, ಮಕ್ಕಳಾಗಿಲ್ಲ, ನನ್ನ ಮಕ್ಕಳದು. ಇವೆಲ್ಲ ಲಿಸ್ಟ್ ಅದಾವ. ಇದು ಆದದ್ದು ಘಟನೆಗಳು ರೋಣ ತಾಲೂಕದಾಗ ಧಾರವಾಡ ಜಿಲ್ಲೆದಾಗ ಆದೋ ಲಿಸ್ಟ್ ಅದ. ಒಬ್ಬ ಹೆಣ್ಮಕ್ಳು ಪ್ರಚಾರ ಮಾಡ್ತಾಳೆ, ಸೊಸೈಟಿ ಒಳಗೆ ಮಹಿಳಾ ಸೊಸೈಟಿ ಪ್ರಚಾರ ಮಾಡ್ತಾಳೆ. ಯಾಕೆ ಸಿದ್ಧಾರೂಢರು ಅವಾಗಿದ್ದರು ಈಗಿಲ್ಲ ಅಂತ ಅಲ್ಲ. ಅದಕ್ಕೆ ಬೈದಲ್ಲ ಅಲ್ಲಿ ಇಲ್ಲಿ ಸಿದ್ಧಾರೂಢ ಅಲ್ಲೇದನ ಇಲ್ಲೇದನ ಅವಾಗಿದ್ದ ಇವಿಲ್ಲ ಇಲ್ಲಿಲ್ಲ ಇಲ್ಲ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ಶರಣರು ಬೈದರು ಬಸವಣ್ಣ ಕಾಯಮಕ್ಕೆ. ಅವಾಗ ಕಪ್ಪಡಿ ಸಂಗಮನಾಥಕ್ಕೆ ಹೋಗಿ ಬಸವಣ್ಣ ಅಲ್ಲಿ ದೇಹ ಬಿಟ್ಬೇಕಂತ ಅಲ್ಲಿಗೆ ಹೋದ, ಇಲ್ಲಿ ಬಂಡಾಯಾಗಿ ಅಲ್ಲಿಗೆ ಹೋಗಿ ಅವ ಏನಪ್ಪ ಅಂತ ಕೇಳಿದ್ರೆ ಅವ್ರ ಕುಟುಂಬಕ್ಕೆ ಕರೆಕ್ಟ್ ಬಾ, ನೀನು ಬಾ, ಇಬ್ಬರು ಇಲ್ಲೇ ಐಕ್ಯ ಆರಾಮಿಗೆ ಆಕೆಗೆ ಹೇಳಿದ್ ನೀ ಬಾ, ಇಬ್ಬರು ಕೂಡ ಇಲ್ಲೇ ಕಪ್ಪಡಿ ಸಂಗಮನಾಥ ಅಂತ ಹೋಗೋಣ. ಬಸವಣ್ಣ ಇಷ್ಟು ಪ್ರಸಿದ್ಧ ರೀ. ಎತ್ತ ನುಡಿದತ್ತ ನೀನೇ ದೇವ, ಸಕಲ ವಿಸ್ತಾರದ ಹೂ ನೀನೇ ದೇವ, ವಿಶ್ವತೋಮುಖ ನೀನೇ ದೇವ. ಇಷ್ಟು ಅಂದ ಬಸವಣ್ಣ ಅಲ್ಲಿ ಹೋಗಿ ಇಲ್ಲಿ ದಾಂಡ್ಲಿ ಕೂಡ ಅಲ್ಲಿ ಹೋಗಿ ಏನಪ್ಪ ಶರಣರು ಎಲ್ಲ ಕಲ್ತಾರೆ. ಅಲ್ಲಿ ಹೋಗಿ ಐಕ್ಯ ಆಗಕ್ಕೆ ಅಲ್ಲಿ ಹೋದ ಮೂಲಕ 4 ಮಂದಿ ಕಳ್ಸೋದಂತೆ. ಆ ನೀಲಂಬಿಕೆ ಏನು ಇದ್ರು ಕೂಡ ಹೋಗೋದು ಐಕ್ಯ ಆಗೋನು ಕರೆದ್ರೆ ಆ ಕರ್ಯಾಗ ಬಂದ ಕಾಲಕ್ಕೆ ಆಕೆ ಲಿಂಗ ಪೂಜೆ ಕೂತಿರೋ. ಆ ಕರ್ಯಾಗ ಬಂದ ನಿಮ್ಗೆ ಸಾಹೇಬರು ಅಪ್ಪ ಅವರು ಮಹಾರಾಜರು ಬಸವಣ್ಣವ್ರು ಬಾ ಅಂತಾರೆ. ಯಾಕೆ ಅಂದರೆ ಲಿಂಗೈಕ್ಯ ಆಗಕ್ಕೆ ಅಲ್ಲಿ ಆಗೋದು ಬಾ ಅಂತಾರೆ. ಮೊದಲು ಬಸವಣ್ಣ ಅಲ್ಲಿಂದ ಸಂಘ ಇಲ್ಲಿಲ್ಲವೇ, ಅಲ್ಲಿಂದ ಪರಮಾತ್ಮ ಇಲ್ಲಿಲ್ಲ, ಅಲ್ಲಿ ಬಾ ಅಂತಾನ, ಇಲ್ಲಿಲ್ಲ ಅಲ್ಲಿ ಬಾ ಅಂತಾನ. ಅಂದ್ರೆ ಬುದ್ಧಿ ಇಲ್ಲಿ ಬಸವಣ್ಣನಂದ್ರೆ ಅಲ್ಲಿಂದ ಸಂಘ ಇಲ್ಲಿಲ್ಲವೇ ಅಂತ ತಿಳ್ಕೊಂಡು ಪೂಜಾ ಮಾಡ್ಕೋತಾನೆ. ಅಲ್ಲೇ ಲಿಂಗದಾಗ ಐಕ್ಯ ಆಗ್ಬೇಕು. ಇಲ್ಲೇ ಕಲ್ಯಾಣ ಬಸವಣ್ಣ ದೊಡ್ಡವನ್ನಕ್ಕಿದ್ದಕ್ಕೆ ಅಲ್ಲಿ ಅದಾನ, ಇಲ್ಲ ಸಿದ್ಧಾರೂಢ ಅಲ್ಲಿನೂ ಅದಾನ, ಇಲ್ಲಿನೂ ಅದಾನ, ನಿಮ್ಮ ಮನೆಯಾಗೂ ಅದಾನ, ಇಲ್ಲ ನಿಮ್ಮ ಮನಸ್ಸನೂ ಅದಾನ. ಇಲ್ಲ ನೀವು ಹಾಗೆ ನೋಡ್ಬೇಕ್ರಿ, ಹಾಗೆ ನೋಡ್ಬೇಕು. ಅಲ್ಲಿ ನೋಡ್ಬೇಕಂದ್ರೆ ನೀವು ಹೊರಗೆ ನೋಡ್ತೀವಿ, ಹೊರಗಿಟ್ಟು ಹೊಳೆ ನೋಡ್ರಿ, ಕಣ್ಮುಚ್ಚಿ ನೋಡ್ರಿ, ಅಲ್ಲಿ ಕಾಣ್ತಾನ. ಹೃದಯ ಅರ್ಜುನ ತಿಷ್ಟಾನು ಬ್ರಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ನಾಯಿವ. ಅರ್ಜುನ್ ಕೇಳೋ ದೇವರು ಎಲ್ಲಿದ್ದೀಯ ಅಂದ. ಎಲ್ಲಿದ್ದೀನಿ ಕೇಳಕತ್ತೀಯಲ್ಲ, ಅಲ್ಲೇ ಇದ್ದೀನಿ. ಎಲ್ಲಿ ಕೇಳ್ತಾರ ಅಲ್ಲೇ ಇದ್ದೀನಿ. ಪರಮಾತ್ಮ ಎಲ್ಲ ಕಡೆ ಅದನ್ರಿ. ಸಿದ್ಧಾರೂಢ ಎಲ್ಲ ಕಡೆ. ಸಿದ್ಧಾರೂಢ ನಾವು ಒಬ್ಬರು ಮನುಷ್ಯ ಅಂತ ಅರ್ಥ ಮಾಡ್ಕೊಳಂಗಿಲ್ಲ. ಅವರು ಇಲ್ಲೇ ಚಾಕಾಪುರದಾಗ ಹುಟ್ಟ್ಯಾರ. ಮತ್ತು ಅವ ಕೃಷ್ಣನು ಹುಟ್ಟ್ಯಾನೆ, ರಾಮನು ಹುಟ್ಟ್ಯಾನೆ. ಅವರು 9 ತಿಂಗಳು ಹೊಟ್ಟೆಗಿದ್ದೇ ಬಂದ ಇಲ್ಲ ರಾಮ ಟಪಕನೇ ಬಿದ್ದು ಹೊರಗಿದ್ದು ಇಲ್ಲ. ಕೃಷ್ಣನೂ ಹುಟ್ಟ್ಯಾನೆ, ರಾಮನೂ ಹುಟ್ಟ್ಯಾನೆ. ಹೊರತು ಅವರಿಗೆ ನಾವು ದೇವರು ಅಂತ ಹೆಂಗೆ ಕರಿತೇವೆ, ದೇವರಂತ ಹೆಂಗೆ ಪೂಜೆ ಮಾಡ್ತೇವೆ. ನಮ್ಮ ಸಿದ್ಧಾರೂಢರು ನಮ್ಮೆಲ್ಲ ರಂಗ ತೋರ್ಸಕ್ಕೆ ಜನ್ಮ ತಾಳಿದರು. ಅವ ಸಾಕ್ಷಾತ್ ಪರಮೇಶ್ವರ. God does not choose the idiot person to preach the world as a prophet. ಬೈಬಲ್ನಾಗ ಹೇಳ್ತಾರೆ, ಪರಮಾತ್ಮ ಮೂರ್ಖರನ್ನ ಗುರುವನ್ನಾಗಿ ಕಳಿಸುವುದಿಲ್ಲ. ಅಂಧಕಡಾರ ತಿರ್ತಾರೆ ನೋಡಿದ್ರೆ ರಾಜದೂತರು
ಮೂರ್ಖರಿ ರಾಜದೂತ ಮಾಡಂಗಿಲ್ಲ. ಉಭಯ ದೇಶದ ಭಾಷೆಯನ್ನು ಕಾನೂನನ್ನು ಬಲ್ಲವನಿಗೆ ರಾಜದೂತ ಮಾಡಿ ಹೆಂಗೆ ಕಳಿಸ್ತಾರೆ, ಹಂಗೆ ಭಗವಂತ ಈ ಲೋಕದ ಆತ್ಮದ ಅಜ್ಞಾನದ ಅನಾತ್ಮದ ಸಮಸ್ತ ಜ್ಞಾನ ಇರತಕ್ಕಂಥವ್ರಿಗೆ ಗುರುಗಳನ್ನು ಮಾಡಿ ಕಳಿಸ್ತಾರೆ ಪರಮಾತ್ಮ. ಅದಕ್ಕೆ ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ಸಾಕ್ಷಾತ್ ಪರಮಾತ್ಮನ ಅವತಾರ, ಪ್ರಶ್ನೆ ಇಲ್ಲ, ಸಾಕ್ಷಾತ್ ಪರಮಾತ್ಮನ ಅವತಾರ. ರಾಜನ ಮಗ ಕೊಟ್ರಾಜ, ರಾಜನ ಮಗ ರಾಜರಿ, ರಾಜನ ಮಗ ರಾಜನೇ. ಹಾಗೆ ಪರಮಾತ್ಮ ಸ್ವಲ್ಪ ಸದ್ಗುರುನಾಥ ಪರಮಾತ್ಮನೇ, ಪರಮಾತ್ಮನೇ. ಅವರ ಜನ್ಮ ನಮಗೆಲ್ಲ ಮಾಯಾ ವರ್ಣದಿಂದ ಜನ್ಮ ಬರ್ತದೆ ಅಂತ ಬರೆದ ನೀವು ಓದೋರಿಗೆಲ್ಲ ಓದಿದ್ರಿ. ಅದಕ್ಕೆ ನಾವು ಸಿದ್ಧಾರೂಢರು ಮನುಷ್ಯರು ಅಂತ ಅರ್ಥ ಮಾಡ್ಕೊಂಡೇವಿ ಅಂದರೆ ನಮ್ಮಂಗ ಎಲ್ಲ ಓದಿ ಪಾದಿ ತಪ ಮಾಡಿ ದೊಡ್ಡವಾಗಿ ಅಂತ ತಿಳ್ಕೊಂಡು ನಮ್ಮಂಥ ಮೂರ್ಖರು ಪಾಪಿಗಳು ಮತ್ತೊಂದು ಇಲ್ಲ. ಅವ್ರೇನು ತಪಸ್ಸು ಮಾಡ್ಯಾರ ಎಮ್ಮೆ ಕಾಯ್ದೆ ಹೆಂಗೆ ಬರ್ತಿದ್ರಿ ತಪಸ್ಸೆ ಮಾಡ್ಯಾರ. ಇಟ್ಟೆ ಕಾಲ ಎಮ್ಮೆ ಹೇಳಂದ್ರು ಇದ್ದಾರೆ ಎಮ್ಮೆ ಇರ್ತಲ್ಲ ನೀವು ತಪಸ್ಸು ಮಾಡ್ಯಾರ ಇಲ್ಲ. ಪರಮಾತ್ಮ ಸಿದ್ಧಾರೂಢ ಪರಮಾತ್ಮ ಅನ್ನಕ್ಕೆ ಮತ್ತೊಂದು ಅಧ್ಯಾಯದಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಇಷ್ಟು ಇದ್ದರೂ ಕೂಡ ನಾವು ಗುರು ನರನೆಂದವನಿಗೆ, ಹರನ ಶಿಲೆ ಎಂದವನಿಗೆ, ಮಂತ್ರ ಅಕ್ಷರವೆಂದವನಿಗೆ ಶಾಶ್ವತ ನರಕ ತಪ್ಪದು. ಚಂದ ಹೇಳ್ತಾರೆ, ಗುರುವಿಗೆ ಮನುಷ್ಯ ಅಂದ್ರಿ ಅದನ್ನು ಪರಮಾತ್ಮನಿಗೇನಪ್ಪ ಅಂದ್ರೆ ಗುರು ನರನೆಂದವನಿಗೆ, ಹರನ ಶಿಲೆ ಎಂದು ಲಿಂಗ ಗುಡಿಯ ಮೂರ್ತಿಗೆ ಇದೇನ ಕಲ್ ಅಂದ್ವಿ ಅಂದ್ರೆ ಪ್ರಸಾದ ಎಂಜಲ್ ಅಂದ್ವಿ ಅಂದ್ರೆ ನರಕ ತಪ್ಪದು. ಭಕ್ತಿ ಮಾಡಬಾರ್ದು, ಮಾಡಬೇಕು ತಪ್ಪು. ಗುರು ಪರಮಾತ್ಮ ಪರೇಶು ಜಾಂಚ ಐಸಾ ದೃಢ ವಿಶ್ವಾಸ ಏನೇ ಅಂಕಿಲ ಭಗವಂತ ನಾಳೆ ಹೇಳ್ತಾರೋ. ಗುರು ಪರಮಾತ್ಮ ಪರೇಶ್, ಗುರು ಪರಮಾತ್ಮ ಅದಾನ, ಪರಮ ಈಶ ಅದಾನ. ಜಾಂಚ ಐಸಾ ದೃಢ ವಿಶ್ವಾಸ, ಯಾವೊಂದು ದೃಢ ವಿಶ್ವಾಸ ಅದ ಅವ ಮನೆಗೆ ಪರಮಾತ್ಮನೇ ಬರ್ತಾನೆ, ನೀವು ಹೋಗುತ್ತೆ ಇರೋದಿಲ್ಲ. ಅದಿಲ್ಲ ರೊಕ್ಕ ಇದ್ದವರು ಅಂಗಡಿ ತಕ್ಕ ಹೋರಿ, ರೊಕ್ಕ ಇದ್ದವ್ರು ಇಲ್ಲೇ ಆರ್ಡರ್ ಮಾಡಿ ನಿಮ್ಮ ಮನೆಗೆ ಬರ್ತದೆ, ಬಂದು ಕೊಡ್ಬೇಕು ಅಷ್ಟೇ ಹೆಚ್ಚು. ರೊಕ್ಕ ಇದ್ದ ನಿಮ್ಮ ಮನೆಗೆ ಬರ್ತದೆ. ಹಾಗೆ ಪರಮಾತ್ಮ ಸ್ವಯಂ ಯಾವ ಪುಣ್ಯಾತ್ಮದ ಅವ್ರ ಮನೆಗೆ ಸದ್ಗುರು ಮಾಡ್ತಿದ್ದಾನೆ. ಅಧ್ಯಾಯದಲ್ಲಿ ಎಲ್ಲ ಕೂಡ ಓದಿರಿ, ನೀವೆಲ್ಲ ಕೇಳಿರಿ ಮಹಾರಾಜರಿಂದ. ಮನುಷ್ಯನಿಗೆ ಇಷ್ಟೇ ನಂಬಿಕೆ ಇರಬೇಕು, ಅದೇ ಏನಾಗಿಲ್ಲ ನಮಗೆ. ಸ್ವಲ್ಪ ಯಾರು ಕಷ್ಟಬೇಕಂದ್ರೆ ಸುತ್ತೋಡು ಅಂಗಡಿಯಪ್ಪ ನಮ್ಗೆ ಏನು ಮಾಡ್ತೀನಿ, ಏನು ಮಾಡ್ಬೇಕಂದ್ರೆ ನೇಮೇ ಅದ, ನೇಮೇ ಅದ. ಗಂಡ ಮಾಡ್ಕೊಂಡ್ರೆ ಎಲ್ಲ ಚಲೋನೇ ಅದ, ಬೇದಿಲ್ಲ ಹೊಡೆದಿಲ್ಲ, ಹೊಡೆದಾಗಿಲ್ಲ ಬೇದಾನಿಲ್ಲ, ಬಿಟ್ಟು ಹೋಗ್ಬೇಕು. ಬೇಕಾಗಿ ಮಾಡ್ಕೊಂಡು ಗಂಡ ನಿಮ್ಗೆ ಹಮೇಶ ನಿಮ್ಮಂಗೆ ಇರ್ತಾನೆ, ಹೆಣ್ಣು ನಿಮ್ಮಂಗೆ ಇರ್ತಾಳೆ, ಆದರೆ ಬಿಟ್ಟಿರಿ ಬಿಡಂಗಿಲ್ಲ. ಹಂಗೆ ಬಿಡಕ್ಕೆ ಬರ್ತದೆ ರೇ ಸ್ವಾಮಿ ಅಂತ. ಇದು ಹೆಂಗಾಗಿ ಬಿಡಕ್ಕೆ ಬರ್ತದೆ, ಇದು ನಡೀತದೆ, ಅದು ನಡೆಯಂಗಿಲ್ಲ ಅಂತೇಳಿ ಅದೆಲ್ಲ ಅವ್ರಿಗೆ ಬರ್ತಾರೆ ಅನ್ನಂಗಿಲ್ಲ. ಪರಮ ಪತಿವತೆ ಅಂತ ಯಾರಿಗೆ ಅಂತಾರೆ, ಏನಾದರೂ ಗಂಡನ ಕೈ ಬಿಡಂಗಿಲ್ಲ ಅವನಿಗೆ ಅತಿ ಪರಮ. ನಾನು ಶಿಷ್ಯ ಅಂತ ಯಾರಿಗೆ ಅಂತಾರೆ, ಭಕ್ತ ಅಂತ ಯಾರಿಗೆ ಅಂತಾರೆ ಅಂತ ಕೇಳಿ ಎಷ್ಟೇ ಕಷ್ಟ ಆಗಲಿ ಒಮ್ಮೆ ನಂಬಿದ್ದೇವೆ ಅಂದ್ರೆ ಒಮ್ಮೆ ಅದು ಏನಕ್ಕಾಗಲ್ಲ. ನಾವು ಏನಾದ್ರು ಕಷ್ಟ ಆಗ್ತಾವಲ್ರಿ ಪರೀಕ್ಷೆ ಮಾಡ್ತಾರೆ, ಪರೀಕ್ಷೆ ಮಾಡಿ ಯಾರು ಸರ್ಟಿಫಿಕೇಟ್ ಕೊಡ್ತಾರೆ, ಪರೀಕ್ಷೆ ಮಾಡೇ ಕೊಡ್ತಾರೆ. ಹಾಗೆ ನಮಗೂ ಪರೀಕ್ಷೆ ಮಾಡೋಕ್ಕೆ ತಿರುಗು ಸಿದ್ಧಾರೂಢ ಕಷ್ಟ ಕೊಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಎಲ್ಲ ನಾವು ಹೊಂದೋದೇ ಆಗ್ಬೇಕಂತ ಜಗತ್ತಿನೊಳಗೆ ಎಲ್ಲದ ಸಿದ್ಧಾರೂಢಿಗೆ ಅಷ್ಟು ಕಷ್ಟ ಆಗಿದೆ. ನಿಮ್ಗೇನೋ ಆಗಬಾರ್ದಂದ್ರೆ ಹೆಂಗೆ ಕರೀರಿ ಪರಮಾತ್ಮ. ಅದು ಯಾವ ಕಲ್ಲನ್ನು ಕೂಡ ಕಟ್ಸ್ಕೊಳಕ್ಕೆ ಒಲ್ಲ ಅಂತಂದ್ರೆ ಅದು ಪೂಜೆ ಆಗಂಗಿಲ್ಲ. ಕಲ್ಲು ಕಟ್ಸ್ಕೋಬೇಕು, ಕಣ್ಣ ಮೂಗ ಹೊಡಿತಾರೆ, ಹೊಡೆದು 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 ಮ್ಯಾಲೆ ಕುಂತು ಹೊಡಿತಾನೆ, ಚಪ್ಪಲ್ ಹಾಕೊಂಡು ಮ್ಯಾಲೆ ಕುಂದಿರ್ತಾನೆ. ಮತ್ತೆ ಅದು ಹೊಡೆದು ಹೊಡೆದು ಹೊಡೆಸ್ಕೊಂತು ಅಂದ್ರೆ ಅದು ದೇವ್ರು ಹಾಕೋದು. ನಾವು ಹೊಡೆಸ್ಕೊಳಂಗಿಲ್ಲ ಅಂದ್ರೆ ಕತ್ತಿ ಕಲ್ಲು ಹಾಕ್ತವೆ, ಚಪ್ಪಲ್ ಬಿಡು ಕಲ್ಲು ಹಾಕ್ತವೆ. ಅದಕ್ಕೆ ಕಿಮ್ಮತ್ತು ಇರ್ತದೆ. ಅದಕ್ಕೆ ಲಕ್ಷ್ಯ ಇರಲಿ. ನಾವು ಏನು ಕಷ್ಟ ಆದರೂ ಕೂಡ ಸದ್ಗುರು ನಾನು ಪರೀಕ್ಷೆ ಮಾಡಬೇಕು, ಸದ್ಗುರು ನಾನು ವಿಚಾರ ಮಾಡಬೇಕು.
ನನ್ನ ಕಟ್ಟಿಬೇಕಂತ, ನನ್ನ ದೇವ್ರು ಮಾಡ್ಬೇಕಂತ, ನನ್ನ ಭಕ್ತಿ ಮಾಡ್ಬೇಕಂತ ಸದ್ಗುರುನಾಥ್ ಅದಕ್ಕೆ ದುಡ್ಡು ಕೊಡಬೇಕಂತ ಸರ್ ಮಾಡ್ಕೊಂಡ್ರಿ ನೀವು ಇಂದಿನ ನಾಳೆ ಪೂಜ್ಯರಾಗ್ತೀರಿ. ನೀವು ಅಂದಂಗೆ ಆಗ್ತದೆ, ಅವ್ರು ಮಾತ್ರ ಅದು ಅಂದಂಗೆ ಆಗ್ತದೆ, ಅಂದಂಗೆ ಆಗ್ತೇನೆ ನೀವು ಅಂದಂಗೂ ಆಗ್ತದೆ. ನೀವು ಹಂಗಿಲ್ಲ, ನೀವು ಅಂದಂಗೂ ಆಗ್ತದೆ. ನೀವು ನನಗೆ ಬರೋದು ಏನು ಮಾಡ್ಬೋದು, ಅವ್ರು ಅಂದಂಗೆ ಆಗ್ತದೆ ಅಂತ ಅವ್ರು ಅಂದಂಗೆ ಅವ್ರು ಅಂತಾರೆ, ನೀವು ಅಂತೀರಿ. ಯಾಕೆ ಅವರು ಆಡುವ ಮಾತಿನಲ್ಲಿ ನಿಷ್ಠೆ ಅದ. ಹೆಂಗದ ಸಿದ್ಧಾರೂಢರು ತಂದು ಕೊಟ್ಟ, ತಾಮ್ರ ದುಡ್ಡು ತಂದು ಕೊಟ್ಟಾನಿಲ್ಲ, ಚರಿತ್ರೆ ಕೇಳಿರಲಿಲ್ಲ. ಏನಾಯ್ತು ರೀ, ಬಂಗಾರ ದುಡ್ಡು ಐತಲ್ಲ, ನೀವು ಹೇಳ್ರಿ ಬಂಗಾರ ದುಡ್ಡು ತಾಮ್ರ ಆಗ್ತದೆ. ನಮ್ಮ ಹೆಲ್ತ್ ಹಣೆ ಇರೋದು ಯಾಕೆ ನಮಗೆ ಬಂಗಾರ ದುಡ್ಡು ತಾಮ್ರ ಹಾಕದ, ಅವ್ರು ತಾಮ್ರ ದುಡ್ಡು ಬಂಗಾರ ಆಯ್ತು. ಯಾಕೆ ನಡಿದಂತೆ ನುಡಿದಂತೆ ನಡಿ ಬೇರೆಲ್ಲ. ಅಂತಹ ಮಹಾನ್ ಶಕ್ತಿ ಅವರ ಸಂಕಲ್ಪ ಶಕ್ತಿ. ವಿಚಾರ ಮಾಡದಂಗೆ ಆಚಾರ ಆಯಿತು ಅಂದ್ರೆ ನಾವು ಪರಮಾತ್ಮ ಆಗ್ತೀವಿ. ನಮ್ಮದು ವಿಚಾರ ಬೇರೆ, ಆಚಾರ ಬೇರೆ, ಮಾತಾಡ್ತೇವೆ ಬೇರೆ, ಆಡ್ತೇವೆ ಬೇರೆ, ಮಾಡ್ತೇವೆ ಬೇರೆ. ಸಮಸ್ಯೆ ಇಲ್ಲೇ ಅದ. ಸಿದ್ಧಾರೂಢ ಮಹಾಸ್ವಾಮಿಗಳ ಅಂತಹ ಪರಮ ಪವಿತ್ರ ವ್ಯಕ್ತಿ ಹೇಳ್ತೀನಿ. ಯಾರೋ ಬಹಳ ದಿವಸ ಹೊರ ಮೇಲೆ ನೀವು ಅಂತಿಲ್ಲ, ನೀವು ಹೋಗ್ರಿ ರಾಜಸ್ಥಾನಕ್ಕೆ ಹೋದ್ರೆ ಬಹಳ ಕಡೆ ಹೊಡೆದ್ರೆ ಎಲ್ಲರೂ ಒಂದು ಮೂರ್ತಿ ಅವ್ರು ಕಳಿಸಿರ್ತಾರೆ. ಎಲ್ಲಕ್ಕೆಲ್ಲ ಮೂರ್ತಿ ಆಗೋದಿಲ್ಲ, ಎಲ್ಲಕ್ಕೆಲ್ಲ ಮೂರ್ತಿ ಆಗೋದಿಲ್ಲ, ಎಲ್ಲೋ ಒಂದು ಕಳಿಸಿರ್ತವೆ. ನಾನು ಸದ್ಗುರು ಸಿದ್ಧಾರೂಢ ಸ್ವಾಮಿಗಳು ನಾವೆಲ್ಲ ಹುಟ್ಟಿದ್ದೇವೆ, ಸಾಯ್ತೇವೆ ಅಂತ ಹುಟ್ಟು ಆದರೆ ಎಲ್ಲೋ ಅಪರೂಪವಾಗಿ ಏಕೋವ ದ್ವಿವ ತ್ರಿವ ಜಗತ್ತಾನ ಒಬ್ಬರೋ ಇಬ್ಬರೋ ಮೂರು ಮಂದಿ. ಶಂಕರಾಚಾರ್ಯ ಅಂತವ್ರು ಎಷ್ಟು ಮಂದಿ, ಬಸವಣ್ಣ ಅಂತವ್ರು ಎಷ್ಟು ಮಂದಿ ಆಗ್ತಾರೆ, ಎಷ್ಟು ಮಂದಿ ಇದ್ದೇವ್ರಿ. ಬಸವಣ್ಣ ಅಂತವ್ರು ಎಷ್ಟು ಬಸವಣ್ಣ ಅಷ್ಟು ಮಂದಿ ಒಬ್ಬಕ್ಕಿದೆ. ಎಷ್ಟು ಮಂದಿ ಜನ 1000 ಮಂದಿ ಇದ್ದೇವೆ, 10 ಮಂದಿ ಆಗಲಿಲ್ಲ. 1000 ಜನ ಇದ್ದೇವೆ, ಬಸವಣ್ಣ ಆಗಲಿಲ್ಲ. 1000 ಜನ ಶಾಸ್ತ್ರ ಹೇಳ್ತೇವೆ ಕೇಳ್ತೇವೆ, ಅಲ್ಲಂ ಪ್ರಭು ಆಗಲಿಲ್ಲ. 1000 ಜನ ಸ್ವಾಮಿಗಳಿದ್ದೇವೆ, ಸಿದ್ಧಾರೂಢ ಆಗಲಿಲ್ಲ. ಎಲ್ಲರೂ ಸಿದ್ಧಾರೂಢ ಹಾಕಿ ಬರೋಂಗಿಲ್ಲ, ಎಲ್ಲರೂ ಬಸವಣ್ಣ ಹಾಕಿ ಬರೋಂಗಿಲ್ಲ, ಎಲ್ಲರೂ ಅಲ್ಲಂ ಪ್ರಭು ಹಾಕಿ ಬರೋಂಗಿಲ್ಲ. ಬಹಳ ತಪಸ್ಸೆಗಳು, ಬಹಳ ಸಹನಶಕ್ತಿಗಳು, ಬಹಳ ಏನಪ್ಪ ಅಂತ ದೃಢನಿಷ್ಠೆಗಳು. ಇವೆಲ್ಲ ಇದ್ರನ್ನೇ ಆಗ್ತವೆ, ಇಲ್ಲ ಆಗೋದಿಲ್ಲ. ಬೆಂಕಿ ಬಂಗಾರ ಒಂದೇ ತಿಳ್ಕೊಳ್ಳೋರು ಯಾರು ಸಿಗ್ತಾರೆ? ತೆರೆ ಮೇಲೆ ಬೆಂಕಿ ಇಟ್ಟರಂತ, ಬೆಂಕಿ ಇಟ್ಟ ಕಾಲಕ್ಕೆ ಏನು ಸುಮ್ಮನೆ ಕುಂತಲ್ಲಿ ಯಾರೋ ತೆಗೆದು ಮುಂದೆ ಬಂಗಾರ ಕಿರೀಟ ಇರ್ತದೆ. ಕೇಳೋದಂತೆ ಅವ ನನ್ನೇನಂತ ಇರ್ತಾವ ಒಂದು ಮಂದಿ. ಯಾಕಂದ್ರೆ ನಿನಗೆ ಹೆಂಗೆ ಅನ್ನಿಸ್ತದೆ ಈಗ ಅಂತ. ಮದುವೆ ಆದ ಕೂಡ ಹಳೆಯಾಗ ಎಲ್ಲ ಹೊಲಿಕೆ ಇದನ್ನ ಕುಂಡಿಸ್ತಾರೆ ನೋಡಿ, ಕೇಳ್ಬೇಕಂದ್ರೆ ಹೆಂಗೆ ಅನ್ನಿಸ್ತದೆ ಅಂತ. ನನಗೆ ಭಾಳ ಚಂದ ಹೇಳ್ತಾರೆ, ಹೇಳಿದ್ರೆ ಇವತ್ತು ಯಾಕೆ ಸಿದ್ಧಾರ್ಥ ಕೇಳಿದ್ರಂತ, ನನಗೆ ಬಂಗಾರ ಗಿಡ ಹೆಂಗೆ ಅನ್ನಿಸ್ತದೆ ಕೇಳಿದ್ರೆ ಹೆಂಗೆ ಅನ್ನಿಸ್ತದೆ. ಅವತ್ತು ಬೆಂಕಿ ಏನು ಇಟ್ಟಿರಲಿಲ್ಲ, ಅದು ಹೆಂಗೆ ಅನ್ನಿಸ್ತದೆ, ಈಗೂ ಹಾಗೆ ಅನ್ನಿಸ್ತದೆ. ನಾನು ಬೆಂಕಿ ಮಾಡ್ತೇವೆ, ಬಂಗಾರ ಮಾಡ್ತೇವೆ. ಯಾರು ಸಿಗ್ತಾರೆ ಅಂತ ಮಾಡ್ತೇವೆ, ಯಾರು ಸಿಗ್ತಾರೆ? ಯಾರು ಹೊಡೆದು ಓಡಾಕಂದ್ರೆ ಒಂದು ಬೆನ್ನು ಹಾಕಿರಂತ ಹೋಗಿ. ಅದಕ್ಕೆ ಅಂಥ ಸದ್ಗುರುಗಳು ಭಾಳ ಮಂದಿ ಧರ್ಮ ಜಾತಿ ನೀತಿ ಹೇಳ್ತಿರ್ತಾರೆ. ಸಿದ್ಧಾರೂಢ ಸ್ವಾಮಿ ಅಂದರೆ ಎಲ್ಲರದಾರ. ಜೈನರವರು ಸಿದ್ಧಾರೂಢ ಭಕ್ತರು, ಬ್ರಾಹ್ಮಣರು ಸಿದ್ಧಾರೂಢ ಭಕ್ತರು, ಅಜ್ಞರವರು ಸಿದ್ಧಾರೂಢ ಭಕ್ತರು. ಏನಪ್ಪ ಅಂತ ಕೇಳಿದರೆ ಅವರು ಇವರು ಅಂತ ಇಲ್ಲ. ಹೆಂಗೆ ಸಮುದ್ರದಾಗ ಎಲ್ಲ ಹೊಳಿ ಬಂದು ಸೇರ್ತಾವೆ, ಹಾಗೆ ಸಿದ್ಧಾರೂಢ ಅಂದ್ರೆ ಸಮುದ್ರ ಇದ್ದಂಗೆ ಎಲ್ಲ ಜಾತಿಯವರು, ಬೈಲಾದವರು, ಪಾಪಿಗಳು, ಪುಣ್ಯಾತ್ಮರು, ಸಾಹುಕಾರರು, ಬಡವರು ಎಲ್ಲರೂ ಅಂಥ ಸದ್ಗುರು ಮಾತೇನಪ್ಪ ಅಂತ ಭಾಳ ಬೇಕು. ಯಾರ್ಯಾರಿಗೆ ಮನಸ್ಸಿಗೆ ಎಂದು ಏಕವಚನದಾಗ ಮಾತಾಡಿಲ್ಲ ಅಂತ ಸಿದ್ಧಾರೂಢ. ಹೆಂಗದ್ರಿ ಏಕವಚನದಾಗ ರೀ, ಶಿಷ್ಯರು ಏಕವಚನದಾಗ ಮಾತಾಡಿದವರು ಬರ್ರಿ ಹೋಗಿರಿ ಅಂತೇಳಿ. ಹೌದು, ಸಿದ್ಧಾರೂಢ ಬರ್ರಿ ಹೋಗಿ. ಆ ಜನ್ಮದ ಅವನಿಗನ್ನು ಅವನಿಗೆ ಏಕವಚನದಾಗ ಮಾತಾಡಿದ್ರಂತವ್ರು. ಮಾತಾಡಿ ಕೇವಲ ಚೆನ್ನೈ ಅಂತಂದ್ರಂತ ಓಡಿ ಬಂದ. ಮತ್ತು ಸಿದ್ಧಾರೂಢ ಹೊಳಿ ಹಾಕಿದ್ರು.
ನಾ ಚೆನ್ನೈಯಲ್ಲಿ ನೀನು ಕೆಟ್ಟ ಅನಿಸ್ತೇನಪ್ಪ ಚೆನ್ನಪ್ಪ. ಇಷ್ಟು ಪ್ರಜ್ಞಾವಂತರು ಸಿದ್ಧಾರೂಢ ಸ್ವಾಮಿಗಳು. ನನ್ನ ನಡೆಯಿಂದ ನುಡಿಯಿಂದ ಏನಾರ ಮಂದಿಗೆ ದುಃಖ ಆದೀತನ ಅಂತಕ್ಕಂಥದ್ದು ಎಚ್ಚರ ತಪ್ಪಿಯಪ್ಪ ಅಂದ್ರೆ ಹಂಗೆ ನಡೆಯತಕ್ಕಂಥ ಸಿದ್ಧಾರ್ಥ ಏನಪ್ಪ ಅಂದ್ರೆ ನಾವು ಭಾಗ್ಯ ಅದ ರೀ, ನಾವು ಭಾಗ್ಯ ಅದ. ನಾವು ನಡೆದಂತೆ ನಾಲ್ಕು ಎಡಕ್ಕೆ ತಿರುಗಾಡ್ತೀನಿ ಹೇಳ್ತೀನಿ. ಯಾರು ಚಲೋ ತಿಂಗಳಿಗೆ ಏನಪ್ಪ ಅಂದ್ರೆ 4 ರೂಪಾಯಿ ಪಗಾರ ಇದ್ದವ, ಮನೆಯಾಗ ಗಾಡಿ ಮೋಟ್ರ್ ಇದ್ದವ, ಮನೆಯಲ್ಲಿ ಮಳೆ ಇದ್ದ ಗಂಡ ಸಾಕ್ತಾರೆ ಸಿಕ್ಕಾದ್ರೆ ಭಾಳ ಆಕೆ ಭಾಗ್ಯ ಅದ ರೀ ಅಂತಾದ್ರೂ ನಿಂತಾರೆ. ಆಕೆ ಭಾಗ್ಯ ಅದ ರೀ. ಏನು ಮನೆ ಮೇಲೆ ಮಾಡಿ ಮನೆ ಇನ್ನೊಂದು ಗಾಡಿ ಬ್ಯಾಂಕದ ಬ್ಯಾಲೆನ್ಸ್ ನಾವು ಅಂತೇಳಿ ಅವೆಲ್ಲನೂ ಕೂಡ ಇದು ಕೂಡ ಇರ್ತಾವ ಹೋಗ್ತಾವ, ಇರ್ಬೋದು ಹೋಗ್ಬೋದು. ಎಲ್ಲಕ್ಕಿಂತ ಭಾಗ್ಯವಂತರದ್ದು ಯಾರು ಅಂತ ಸಿದ್ಧಾರ್ಥ ಸದ್ಗುರುನಾಥ ನಮಗೆ ಸಿಕ್ಕಾರಂದ್ರೆ ನಮ್ಮಂಥ ಭಾಗ್ಯವಂತರು. ಬಹುಶಃ ನಾ ಭಾಳ ಸ್ವಾಮಿ ಅಂತ ತಿರುಗಾಡಿಲ್ಲ, ನಾ ಇಡೀ ದೇಶ ತಿರುಗಾಡಿದ್ದೀನಿ ಎಲ್ಲ ಕಡೆ. ವಿಶ್ವೇಶ್ವರಾಗ ನಾ 3 ವರ್ಷ ಇದ್ದೆ, ಹರಿದ್ವಾರದಾಗಿದ್ದೆ, ಕಾಶಿಯಾಗ 9 ವರ್ಷ ಇದ್ದೆ, ಪುಣಾದಾಗ 3 ವರ್ಷ ಇದ್ದೆ, ಎಲ್ಲ ಕಡಿತೀನಿ. ಎಲ್ಲ ಮಹಾತ್ಮರು ದರ್ಶನ ಮಾಡಿದ್ವಿ. ಆದರೆ ಸಿದ್ಧಾರ್ಥ ಸಮಾನ ದೃಷ್ಟಿಯಿಂದ ಕೂಡಿಕೊಂಡವರು. ಎಲ್ಲೆಲ್ಲಿ ಏನೇ ಇರ್ತದೆ, ಜಾತಿನೇ ಇರ್ತದೆ, ನೀತಿನೇ ಇರ್ತದೆ, ಏನಾದ್ರು ಇರ್ತದೆ. ಸಿದ್ಧಾರ್ಥ ಸದ್ಗುರು ಸ್ವಾಮಿಗಳು ಎಂತಹ ಅಪವಿತ್ರ ಇದ್ದರೂ ಕೂಡ ಯಾರಿಗೆ ಅಮಾನ್ಯ ಮಾಡಿಲ್ಲ. ಇವು ಶ್ರೇಷ್ಠ ಫಲಸಿದ್ದರೂ ಕೂಡ ಏಕೀದೋಣಿ ಮಾಡಿಕೊಂಡ್ರೆ ತಾಯಿ ಹೆಂಗೆ ಎತ್ಕೊಂಡು ಸ್ವಚ್ಛ ಮಾಡ್ತಾರೋ ನಮ್ಮ ಸಿದ್ಧಾರೂಢ ಗುರುತಲ್ಲಿ ಗುರುತಾಯಿ ಗುರು ಬಂದ ಒಳಗೆ ಅಂದಂಗೆ ಎಂತಹ ಪಾಪಿ ಹಿಡ್ಕೊಂಡು ಕಾಳನ್ನು ಹಿಡ್ಕೊಂಡು ಚರಿತ್ರೆ ಎಲ್ಲರೂ ಸುಧಾರಿಸ್ಯಾರ, ಕಾಳ ಸುಧಾರಿಸ್ಯಾನ, ಪಾಪಿ ಸುಧಾರಿಸ್ಯಾನ, ಎಲ್ಲರೂ ಸುಧಾರಿಸ್ಯಾರ. ಅಂಥ ಸದ್ಗುರು ಸಿಕ್ಕಾನ. ನಾವೆಲ್ಲರೂ ಕೂಡ ಭಾಳ ಪುಣ್ಯವಂತರು, ಭಾಗ್ಯವಂತರು, ಪುಣ್ಯಾತ್ಮರು. ಅದನ್ನು ನೀವು 2-3 ವರ್ಷ ಆಯಿತು ಪ್ರತಿ ಒಂದೊಂದು ತಿಂಗಳು ನೋಡಿ, ತಿಂಗಳು ಸುಮ್ಮನೆ ಒಂದೊಂದು ತಿಂಗಳು ತನಕ ಕೇಳಕತ್ತೀರಿ ಅಂದ್ರೆ 2-3 ವರ್ಷ ಆಯಿತು ಅಂದ್ರೆ ಬೀಜನೂ ಹಾಕ್ಯಾರೆ ಮಹಾರಾಜರು. ಅದಕ್ಕೆ ಏನಪ್ಪ ಅಂತಂದ್ರೆ ನೀರು ಬಿಟ್ಟಾರೆ. ಅದ್ರ ಮ್ಯಾಲೆ ಈ ಬಹುಶಃ 2 ಎಲೆ ಬಂದಿರ್ಬೇಕು, ಮ್ಯಾಲೆ 2 ಎಲೆ ಬಂದಿರ್ಬೇಕು. ಇದೇ ಚರಿತ್ರೆ ನೋಡಿ. 10 ವರ್ಷದ ಗಿಡ ಹಾಕಿ ಕುಂತಿರ್ಬೇಕು, ಗಿಡ ಹಾಕಿ ಕುಂತಿರ್ಬೇಕು. ಭಾಳ ದೊಡ್ಡದು ಭಕ್ತಿ, ಭಾಳ ದೊಡ್ಡದು. ದೇವರ ಭಕ್ತಿಗಿಂತ ಗುರು ಭಕ್ತಿ ಹೆಚ್ಚಿದ್ದು ತಿಳ್ಕೊಳ್ಳಿ. ಗುರು ದೇವರು ನಮ್ಮ ಮನೆ ಬರದಾಗ ಇದ್ದದ್ದೇ ಕೊಡ್ತಾನೆ, ಇಲ್ಲ ಕೊಡಕ್ಕೆ ಬರೋಂಗಿಲ್ಲ. ನಮಗೇನ ನಿಮ್ಮ ಹಣೆ ಬರದಾಗ ಇಲ್ಲದ್ದನ್ನು ಕೊಡ್ತಕ್ಕಂಥವ್ರು ಯಾರು? ಸದ್ಗುರು ಮಾಡ್ಕೊಡ್ತಾನೆ. ಸ್ವಲ್ಪ ಹೇಳಿದ್ರು ಮಕ್ಕಳಿಲ್ಲ, ಮಕ್ಕಳಿಲ್ಲ ಅಂತ ಹೇಳಿದ್ರು, ಎಲ್ಲರೂ ಹೇಳಿದ್ರು. ಕಡೆಗೆ ಸಿದ್ಧಾರ್ಥ ಬೆಳ್ಕೊಂಡ್ರೆ ಸಿದ್ಧಾರ್ಥ ಸ್ವತಃ ಅಂತಾರೆ, ಅಮ್ಮ ನೀನು ಹಣೆ ಬರದಾಗ ಮಕ್ಕಳಿಲ್ಲ. ಆದರೆ ಸೇವಾ ಮಾಡಿದ ತಿಳ್ಕೊಂಡು ನಾನು ನಿಮಗೆ ಅನುಗ್ರಹ ಮಾಡ್ತೀನಿ ಮಕ್ಕಳಾಗ್ತಾ ಹೋಗುವಂಥ ಆಶೀರ್ವಾದ ಆಕೆ ಒಂದು ಹಣ್ಣು ಕೊಟ್ಟರೆ 1 ವರ್ಷದೊಳಗೆ ಹರಬೇಕು. ದೇವರಿಗೆ ಆಗಲಾರ್ದನ್ನು ಮಾಡೋರು ಯಾರು? ಸದ್ಗುರುನಾಥ. ಅದಕ್ಕೆ ಅವ್ನಿಗೆ ಏನಂತೇವೆ ನಾವು? ದೇವರಿಗೆ ಏನಂತೀವಿ? ದೇವರು ದೇವರ ಮತ್ತೇನಂತ? ಗುರುಗಳಿಗೆ ಏನಂತೀವಿ? ಗುರುದೇವ. ಏನಂತೀರಿ? ಗುರುದೇವ ಅಂತೇಳಿ. ಗುರುನೂ ಅದಾನ, ದೇವರು ಅದಾನ. ದೇವರು ಅದಾನ ಇಲ್ಲ ಹೇಳಕ್ಕೆ ಬರೋಂಗಿಲ್ಲ. ಆದ್ರೆ ಪುನಃ ಗುರು ಆಗಬೇಕಾದ್ರೆ ಅವತಾರ ತಗೊಂಡು ಕೃಷ್ಣನ ಅವತಾರ ತಗೊಂಡು ಅರ್ಜುನ ಹೇಳ್ಬೋದು. ಅದಕ್ಕೆ ಶಾಸ್ತ್ರದಲ್ಲಿ ನೀವು ನೋಡಿದ್ರೆ ಗುರು ಎಲ್ಲಕ್ಕಿಂತ ದೊಡ್ಡವನು ಅಂತ ಸದ್ಗುರು ಸಿದ್ಧಾರ್ಥರ ಚರಿತ್ರೆಯನ್ನು ಸುಮಾರು ವರ್ಷದಿಂದ ಕೇಳ್ತಾ ಇದ್ದೀರಿ. ನಿಮ್ಮೆಲ್ಲರಲ್ಲಿ ಸದ್ಗುರು ಭಕ್ತಿ ಉತ್ಪನ್ನ ಅದನ್ನು ಕಾಪಾಡಬೇಕು. ಬರೀ ಬೀಜ ಆಗಿ ಸಸ್ಯ ಆಯ್ತು ಅಂದ್ರೆ ಸೋಂಬಿಟ್ರಿ ಅಂತಂದ್ರೆ ಅವು ಕುರಿ ಮರಿ ತಿಂದು ಹೋಗ್ತಾವೆ, ಅದನ್ನು ಮಾಡ್ತಾವೆ. ಅದಕ್ಕೆ ಅದನ್ನು ಬೇಲಿ ಹಚ್ಚಿ ಅದನ್ನು ನೀರು ಹಾಕಿದ್ರಿ ಅಂದ್ರೆ ಹೆಂಗೆ ಬೆಳೀತವೆ. 10 ವರ್ಷ ಅಂದ್ರೆ ಬಹುಶಃ ಬೇಲಿನೂ ಹಚ್ಚಾರ, ನೀರು ಹಾಕ್ಯಾರ,
ಹಣ್ಣು ಬರಕತ್ತಿರಬೇಕು ಬಹುಶಃ 10% ಇನ್ನೂ ಭಾಗದೊಳಗೆ ಹಣ್ಣು ಬರಕತ್ತಿರಬೇಕು ಅಂದ್ರೆ ನಿಮ್ಗೆಲ್ಲರಿಗೂ ಸಿದ್ಧಾರೂಢ ಭಕ್ತಿ ಲಾಭ ಆಗ್ಯದ ಅಂತ ಅರ್ಥ. ಸಿದ್ಧಾರೂಢ ದಯಪಾಲಿಸುವ ಅಂಥ ಭಕ್ತಿ ಸದಾ ನಾವು ಅದಕ್ಕೆ ಇವತ್ತು ಶಾಸನ ಏಕಭಕ್ತಿಯ ವಿಶೇಷತೆ. ಮನುಷ್ಯನಿಗೆ ಏಕಭಕ್ತಿ ಇರಬೇಕು. ಭಕ್ತಿ ವಿವಿಧ ಆಯಿತು ಅಂತಂದ್ರೆ ಅದು ಫಲ ಕೊಡೋಂಗಿಲ್ಲ. ಆಗ ಎಲ್ಲ ಕೆಲಸಕ್ಕೂ ಬರೋಂಗಿಲ್ಲ. ಗಿಡ ಉದ್ದು ಬೆಳೆದರೆ ಅವು ಏನಪ್ಪ ಅಂದ್ರೆ ಅವು ಈ ಸಾಪಾಸ ಆಗ್ತಾವೆ. ಕಟ್ಟಿ ಹೊಡೆದು ಅಂದರೆ ಏನಾಗಿಲ್ಲ, ಗುರಿ ಹಾಕ್ತಾರೆ ಅಷ್ಟೇ, ಮತ್ತೆ ಮಾಡೋಕ್ಕೆ ಬರೋಂಗಿಲ್ಲ. ನಾನು ಇವೆಲ್ಲರೂ ಕೂಡ ಸದ್ಗುರುವೇ ಪರಮಾತ್ಮ, ಸದ್ಗುರುವೇ ತಾಯಿ, ಸದ್ಗುರುವೇ ತಂದೆ, ಸದ್ಗುರುವೇ ಸಮಸ್ತ ದೇವರು ಅಂತ ತಿಳ್ಕೊಂಡು ಏಕಭಕ್ತಿ ಮಾಡಿದ್ರಿ ಅಂದರೆ ಎಲ್ಲ ದೇವತೆಗಳು ಕೂಡ ನಿಮಗೆ ಫಲ ಕೊಡ್ತಾವೆ ಅಂತ ಸದ್ಬುದ್ಧಿ ಸಿದ್ಧಾರೂಢ ನೀವು ದಯಪಾಲಿಸಬೇಕು.